ಅಬ್ಬಾಬಾಬಾ ಎಷ್ಟು ಬಿಸಿಲಾಗಿದೆ ಬೇಬಿ. ಸೊ ಈ ಬಿಸಿಲಿಗೆ ತಂಪಾಗಿ ಒಂದು ಕರ್ಬೂಜ ಜ್ಯೂಸ್ ಮಾಡ್ಕೊಡ್ತೀಯಾ? ಪ್ರತಿ ವರ್ಷ ಈ ಸೀಸನ್ ಬಂದ್ರೆ ನಮ್ಮ ಮನೇಲಿ ಈ ಜ್ಯೂಸ್ ಅಂತೂ ಪಕ್ಕ ಕಡಿಮೆ ಅಣ್ಣ. ತಗೊಳಪ್ಪ, ತಂಪಾಗಿ ಇಟ್ಕೊ ನೀನು ಬಾಡಿನ. ಗೋವಾಗ ಹೋದಾಗೆಲ್ಲ ಕೊಟ್ಟಿದ್ರಲ್ಲ ಪೈನಾಪಲ್ದೇನೇನೋ ಆ ಥರ. ಬೇಗ 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 ಕುಡಿಬೇಕು. ಕುಡಿಯೋದು ತಿನ್ನೋದ ಇದು ಕುಡ್ಕೊಂಡು ತಿನ್ನೋದು. ಚೇರ್ಸ್. ಚೇರ್ಸ್. ಶುಗರ್ ಇಲ್ಲಲ್ಲ ಎಷ್ಟು ಸ್ವೀಟ್ ಇದೆ ಅಲ್ಲ. ಯೂಶಲಿ ನಾವು ಜ್ಯೂಸ್ಗೆ ಶುಗರ್ ಯೂಸ್ ಮಾಡೋದು. ಇದು ಐಸ್ ಕ್ರೀಮು ಇಷ್ಟರ್ಗೋಸ್ಕರ ಹಾಕಿರೋದು. ನೀವು ಐಸ್ ಕ್ರೀಮ್ ಹಾಕೊಳ್ಳೋದಲ್ಲೇ ಹಂಗೆ ಮಾಡ್ಕೊಂಡ್ರು ಸಕ್ಕತ್ತಾಗಿರುತ್ತೆ. ಮಾತ್ರ ಸಕ್ಕರೆ ಬೆಲ್ಲ ಏನೂ ಅವಶ್ಯಕತೆನೇ ಇಲ್ಲ. ಮಕ್ಕಳಿಗೆ ಮಾಡ್ಕೊಡ್ಬೇಕಿಲ್ಲ. ವೆನಿಲಾ ಐಸ್ ಕ್ರೀಮ್ ಹಾಕೊಂಡ್ಬಿಟ್ರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಮಸ್ಕ್ ಮೆಲನ್ ಸೀಸನ್ ಅಲ್ಲಿ ನಮ್ಮನೇಲಿ ಡಿಫಾಲ್ಟ್ ಮಸ್ಕ್ ಮೆಲನ್ ಜ್ಯೂಸ್ ಮಾಡ್ತೀವಿ. ಬಾಡಿ ತಂಪಾಗಿರೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಚಿಯಾ ಸೀಡ್ಸ್ ಓವರ್ ನೈಟ್ ನೆನ್ಸ್ಬಿಟ್ಟು ಬೆಳಗ್ಗೆ ಅದ್ರ ಮೇಲೆ ಒಂದು 2 ಸ್ಪೂನ್ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ಇದಕ್ಕೆ ಫ್ರೆಶ್ ಕ್ರೀಮ್ ಕೂಡ ಹಾಕೋಬಹುದು. ನಾನು ಕ್ರೀಮ್ ಎಲ್ಲ ಏನು ಹಾಕೊಂಡಿಲ್ಲ, ಜಸ್ಟ್ ಹಾಲು ಹಾಕಿ ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಬೇಸಿಗೆಗೆ ಈ ತರ ತಂಪು ಪಾನೀಯಗಳು ನಮ್ಮ ಪೇಜಲ್ಲಿ ಒಂದಷ್ಟು ರೆಸಿಪೀಸ್ ಬರ್ತಾ ಇರುತ್ತೆ. ಮಿಸ್ ಮಾಡದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಂಗೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಮುಟ್ಟಬೇಡ, ಅದು ಸುಮ್ಮನೆ ಶೋ ಆಫ್ ಅಷ್ಟೇ. ನಾನು ಮುಖದ ಮೇಲೆ ಹಿಡಿದಿದ್ದೆ, ಕೆಳಗೆ ಹಿಡಿ ಸ್ವಲ್ಪ. ಇಲ್ಲಪ್ಪ. ವೆನಿಲಾ ಐಸ್ ಕ್ರೀಮ್ ಹಾಕೊಳ್ಳಿ. ವಿನೇಲಾ